ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 6 ವಿಶ್ವರೂಪ ಸೃಷ್ಟಿ. ಇದರಿಂದ 7 ಮತ್ತು 8ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಏನ್ ತಿಳ್ಕೊಂಡ್ವಿ? ಭಗವಂತ ನಮ್ಮ ಹೃದಯದಲ್ಲೇ ಇರ್ತಾನೆ. ನಾವೇನಾದ್ರೂ ಅವನ ಕಡೆಗೆ ಹೋಗಬೇಕು ಅಂತ ಅವನಿಗೆ ಸರೆಂಡರ್ ಆಗಿ ಭಗವಂತನ ಸೇವೆ ಮಾಡೋದಕ್ಕೆ ಶುರು ಮಾಡಿದ್ರೆ ಸಾಕು, ಭಗವಂತನೇ ನಮಗೆ ಬೇಕಾಗಿರುವಂಥ ಬುದ್ಧಿಯನ್ನು ಕೊಡ್ತಾನೆ. ಆ ಬುದ್ಧಿ ಯೋಗದಿಂದ ಮಾತ್ರನೇ ಈ ಒಂದು ಭೌತಿಕ ಪ್ರಪಂಚದಿಂದ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು ತಿಳ್ಕೊಂಡ್ವಿ. ಮತ್ತೆ ಆ ಬದ್ಧ ಸ್ಥಿತಿ ಅನ್ನೋದು ಹೇಗಿರುತ್ತೆ ಅಂತಂದ್ರೆ, ಒಂದು ದೊಡ್ಡ ಮಿಷನ್ ಕೆಳಗಡೆ ನಾವು ಸಿಕ್ಕಾಕೊಂಡಂಗೆ. ಅಂದ್ರೆ ಹೊರಗಡೆನೂ ಬರಕ್ಕಾಗದೆ ಜೀವಂತವಾಗಿ ಮತ್ತೆ ಮರಣದ ಮಧ್ಯಭಾಗದಲ್ಲಿ ಇದ್ದಂಗೆ, ಅಂದ್ರೆ ಈ ಕಡೆ ಸಾಯಕ್ಕೂ ಆಗಲ್ಲ, ಈ ಕಡೆ ಬದುಕೋಕ್ಕೂ ಆಗಲ್ಲ ಅನ್ನೋ ಒಂದು ಸ್ಥಿತಿಯಲ್ಲಿ ಈ ಬದ್ಧ ಜೀವನ ಅನ್ನೋದು ಇರುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಊಹಾತ್ಮಕ ಚಿಂತನೆಯಲ್ಲಿ ಇರತಕ್ಕವರು ಎಷ್ಟೋ ಜನ್ಮಗಳ ಊಹಾಪೋಹಗಳಲ್ಲಿ ತೊಳಲಿ ಆಮೇಲೆ ಬುದ್ಧಿಯೋಗಕ್ಕೆ ತಲುಪಬಹುದು. ಮನಸ್ಸಿನ ಮಟ್ಟದಿಂದ ಮೇಲಿನ ಬುದ್ಧಿಮಟ್ಟದ ವೇದಿಕೆಯಿಂದ ಯತ್ನಿಸಲು ಪ್ರಾರಂಭಿಸುವ ಬುದ್ಧಿವಂತನು ಆತ್ಮ ಸಾಕ್ಷಾತ್ಕಾರದಲ್ಲಿ ತೀವ್ರವಾದ ಪ್ರಗತಿಯನ್ನು ಸಾಧಿಸುತ್ತಾನೆ. ಏಕೆಂದರೆ ಬುದ್ಧಿಯೋಗದ ಪ್ರಕ್ರಿಯೆಯಲ್ಲಿ ಎಂದಿಗೂ ಕೆಡುಕಿನ ಅಥವಾ ಹಿಂಜರಿಯುವಿಕೆಯ ಭಯವಿರುವುದಿಲ್ಲ. ಅಂದ್ರೆ ಈಗ ಊಹಾತ್ಮಕ ಚಿಂತಕರು ಇರ್ತಾರೆ, ಅಂದ್ರೆ ಅವರು ಭಕ್ತಿ ಮಾಡೋದಿಲ್ಲ. ಅವ್ರೇನು ಅಂತಂದ್ರೆ ಊಹೆಗಳಲ್ಲಿರ್ತಾರೆ, ಇದು ಹೇಗಿರ್ಬೋದು, ಅದು ಹಾಗಿರ್ಬೋದು, ಇದು ಈ ರೀತಿ ಆಗಿರ್ಬೋದು ಅಂತ. ಆ ರೀತಿ ಮಾಡಿ ಮಾಡಿ ಅವ್ರು ಎಷ್ಟೋ ಜನ್ಮಗಳಿಂದ ಅದನ್ನೇ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಅವರು ಬುದ್ಧಿಯೋಗಕ್ಕೆ ತಲುಪ್ತಾರೆ. ಅಂದ್ರೆ ಭಕ್ತಿಯಲ್ಲಿ ಬೇಗ ಸಿಗುವಂಥದ್ದು ಊಹಾಪೋಹಗಳಲ್ಲಿ ಬೇಕಾದಷ್ಟು ಜನ್ಮಗಳಿರುತ್ತೆ. ಯಾಕೆಂದ್ರೆ ಭಕ್ತಿ ಯೋಗದಲ್ಲಿ ಆಲ್ರೆಡಿ ಅಲ್ಲಿಗೆ ರೀಚ್ ಆಗಿರೋರು ಈ ರೀತಿ ಮಾಡಿ ಈ ರೀತಿ ಆಗುತ್ತೆ ಅಂತ ನಮಗೆ ಧರ್ಮಗ್ರಂಥಗಳ ಮೂಲಕ ಹೇಳ್ಬಿಟ್ಟಿದ್ದಾರೆ, ಬೇಕಾದಷ್ಟು ಕಡೆ ಹೇಳಿದ್ದಾರೆ. ನಾವು ಅದನ್ನು ಫಾಲೋ ಮಾಡ್ಕೊಂಡು ಹೋದ್ರೆ ಸಾಕು, ಆಯ್ತಾ? ನಾವು ಏನೋ ಒಂದು ಇನ್ವೆಸ್ಟಿಗೇಷನ್ ಮಾಡಿ ನಾವೇನೋ ಕಂಡು ಹಿಡಿದು ಅದೆಲ್ಲ ಮಾಡಬೇಕಾಗಿರುವಂಥ ನೆಸೆಸಿಟಿ ಇಲ್ಲ. ಆದರೆ ಊಹಾಪೋಹಕರಿಗೆ ಅಂತಂದರೆ ಬೇರೆಯವ್ರ ಮಾತನ್ನು ನಂಬಲ್ಲ. ಅವರು ತಮಗೇ ಅನುಭವ ಆಗಬೇಕು, ನಾನೇ ಅದನ್ನು ಹುಡುಕಬೇಕು ಅಂತ ಹುಡುಕ್ತಾ ಹೋಗ್ತಾರೆ. ಸೊ ಈ ಒಂದು ಜಗತ್ತಲ್ಲಿ ಆ ಭಗವಂತನನ್ನು ತಿಳ್ಕೊಳ್ಳೋದಕ್ಕೆ ನಾವೇ ಹುಡುಕೋಕೆ ಹೋದರೆ ಅದಕ್ಕೆ ಲಕ್ಷಾಂತರ ವರ್ಷಗಳು ಬೇಕು. ಸೊ ನಮಗಿರೋ ಆಯಸ್ಸು 100 ವರ್ಷ, ಅದು ಇಲ್ಲ. ಸೊ ಆ ರೀತಿ ಊಹಾಪೋಹಕಗಳಲ್ಲಿ ಮುಳುಗಿರೋರು ಬೇಕಾದಷ್ಟು ಜನ್ಮಗಳನ್ನೇ ಕಳೀತಾರೆ, ಆಯಿತಾ? ಎಷ್ಟೋ ಜನ್ಮಗಳ ಕಳೆದ ಮೇಲೆ ಅವ್ರ ಜ್ಞಾನೋದಯ ಆಗಿ ಅವರು ಬುದ್ಧಿಯೋಗಕ್ಕೆ ತಲುಪ್ತಾರೆ. ಯಾಕೆಂದರೆ ಮನಸ್ಸಿನ ಮಟ್ಟದಿಂದ ನಾವು ಬುದ್ಧಿ ಮಟ್ಟಕ್ಕೆ ಹೋಗಬೇಕು. ಮನಸ್ಸಿಗಿಂತ ಶ್ರೇಷ್ಠವಾಗಿರುವಂಥದ್ದು ಬುದ್ಧಿ, ಬುದ್ಧಿಗಿಂತ ಶ್ರೇಷ್ಠವಾಗಿರೋದು ಆತ್ಮ, ಆತ್ಮಕ್ಕಿಂತ ಶ್ರೇಷ್ಠವಾಗಿರೋದು ಪರಮಾತ್ಮ ಅಂತ ಅರ್ಥ, ಆಯಿತಾ? ಅದಕ್ಕೆ ಮನಸ್ಸಿನ ಮಟ್ಟದಿಂದ ಬುದ್ಧಿ ಮಟ್ಟಕ್ಕೆ ನಾವು ಏರಬೇಕು. ಆ ರೀತಿ ಏರೋದಕ್ಕೆ ಯಾರು ಪ್ರಯತ್ನ ಮಾಡುತ್ತಾನೋ ಅಂತ ಪ್ರಾರಂಭಿಕ ಬುದ್ಧಿವಂತ ಇದ್ದಾನಲ್ಲ, ಅವನು ಆತ್ಮ ಸಾಕ್ಷಾತ್ಕಾರದಲ್ಲಿ ಬೇಗ ಪ್ರಗತಿಯನ್ನು ಪಡಿತಾನೆ. ಯಾಕೆ ಅಂತಂದರೆ ಬುದ್ಧಿಯೋಗದ ಪ್ರಕ್ರಿಯೆಯಲ್ಲಿ, ಅಂದರೆ ಬುದ್ಧಿಯೋಗವನ್ನು ನಾವು ಫಾಲೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಲ್ವ, ಅದರಲ್ಲಿ ಏನಾದರೂ ಒಂದು ಮಾಡ್ತಿರ್ತೀವಲ್ವಾ, ಅಲ್ಲಿ ಹೆದರ್ಕೊಳ್ಳುವಂಥ ನೆಸೆಸಿಟಿ ಇಲ್ಲ. ಯಾಕೆ? ಅದು ಕೆಡಕು ಅಥವಾ ಹಿಂಜರಿಕೆ ಎರಡೂ ಕೂಡ ಭಯ ಇರೋದಿಲ್ಲ. ಅಲ್ಲಿ ಏನೋ ನನಗೆ ಕೆಟ್ಟದಾಗ್ಬಿಡುತ್ತೆ ಅಂತ ಹೆದರ್ಕೊಳ್ಳೋದು ಬೇಕಾಗಿಲ್ಲ, ಮತ್ತು ಅಲ್ಲಿ ಮಾಡಲಪ್ಪ ನಾನು ಅಂತ ಹಿಂಜರಿಕೆ ಇರುತ್ತಲ್ಲ, ಅದರಿಂದನೂ ಕೂಡ ಭಯ ಪಡಬೇಕಾಗಿಲ್ಲ. ಭಗವದ್ಗೀತೆ ದೃಢಪಡಿಸಿರುವಂತೆ ಅದು ಆತ್ಮ ಸಾಕ್ಷಾತ್ಕಾರಕ್ಕೆ ಸುಭದ್ರವಾದ ಮಾರ್ಗವಾಗಿದೆ. ನೋಡಿ, ಈ ಬುದ್ಧಿಯೋಗ ಅನ್ನೋದು ಏನಿದೆಯೋ ಅದು ಆತ್ಮ ಸಾಕ್ಷಾತ್ಕಾರಕ್ಕೆ ಹೋಗೋದಕ್ಕಿರುವಂಥ ಒಂದು ಸುಭದ್ರವಾದ ಮಾರ್ಗ. ಅಂತಂದರೆ ಅದರಲ್ಲಿ ನಾವು ಹೆದರ್ಕೊಳ್ಳುವಂಥ ಯಾವುದೇ ನೆಸೆಸಿಟಿ ಇಲ್ಲ. ಅಂದರೆ ಏನೇ ಕೆಡುಕಾಗೋದಿಲ್ಲ, ಅದರಿಂದ ಒಳಿತೇ ಆಗುತ್ತೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಈ ಒಂದು ವಿಷಯದ ಬಗ್ಗೆ 2ನೇ ಅಧ್ಯಾಯದ 40ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. ಅಲ್ಲಿ ಏನು ಹೇಳಿದ್ದಾನೆ ಆ ಶ್ಲೋಕದಲ್ಲಿ ಅಂತಂದರೆ, ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅಂತಂದರೆ ಏನು? ಈ ಒಂದು ಸಾಧನೆಯಲ್ಲಿ ನಷ್ಟ ಆಗಲಿ ಕುಗ್ಗೋದಾಗಲಿ ಇಲ್ಲ. ಈ ಒಂದು ಮಾರ್ಗದಲ್ಲಿ ಸಾಧಿಸುವಂಥ ಸ್ವಲ್ಪ ಪ್ರಗತಿ ಕೂಡ, ಅಂದರೆ ನಾನು ಏನೋ ಒಂದು ಸ್ವಲ್ಪ ಮಾಡಿ ಬಿಟ್ಟಿದ್ರೂ ಕೂಡ ಮನುಷ್ಯನನ್ನು ಅದು ಮಹಾಭಯದಿಂದ ಕಾಪಾಡುತ್ತೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ನಾವು ಯಾವಾಗ ಭಕ್ತಿ ಮಾಡ್ತೀವೋ, ಆ ಭಗವಂತನ ಜ್ಞಾನವನ್ನು ತಿಳ್ಕೊಳ್ತೀವೋ, ಅದು ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಏನಾದರೂ ಒಂದು ಕೊಟ್ಟೇ ಕೊಡುತ್ತದು, ಒಳ್ಳೆಯದನ್ನೇ ಮಾಡುತ್ತೆ ನಮಗೆ ಅಂತ ಅರ್ಥ.
ಅದು ಆತ್ಮ ಸಾಕ್ಷಾತ್ಕಾರಕ್ಕಿರುವಂಥ ಒಂದು ಸುಭದ್ರ ಮಾರ್ಗ. ಊಹಾತ್ಮಕ ಚಿಂತನೆಯಲ್ಲಿ ತೊಳಲುವವರು ಒಂದೇ ಮರದಲ್ಲಿ ಕುಳಿತ ಎರಡು ಪಕ್ಷಿಗಳು ಎಂದರೆ ಆತ್ಮ ಮತ್ತು ಪರಮಾತ್ಮರೆಂದು ತಿಳಿಯಲಾರರು. ವ್ಯಕ್ತಿಗತ ಆತ್ಮರೂಪದ ಹಕ್ಕಿ ಆ ಮರದ ಹಣ್ಣನ್ನು ತಿನ್ನುತ್ತಿರುವಾಗ ಪರಮಾತ್ಮ ರೂಪದ ಇನ್ನೊಂದು ಹಕ್ಕಿ ಹಣ್ಣನ್ನು ತಿನ್ನದೆ ಹಣ್ಣು ತಿನ್ನುವ ಹಕ್ಕಿಯ ಚಟುವಟಿಕೆಗಳನ್ನು ಪರಿಶೀಲಿಸುತ್ತಾ ಇರುತ್ತದೆ. ಸಾಕ್ಷಿ ರೂಪದಲ್ಲಿರುವ ಹಕ್ಕಿಯು ವ್ಯಾಮೋಹವಿಲ್ಲದೆ ಹಣ್ಣು ತಿನ್ನುವ ಹಕ್ಕಿಗೆ ಫಲಪ್ರದ ಚಟುವಟಿಕೆಗಳಿಗೆ ಸಹಾಯ ಮಾಡುತ್ತದೆ. ಆತ್ಮ ಪರಮಾತ್ಮರೊಳಗೆ ಅಥವಾ ಜೀವಿಗಳು ಮತ್ತು ಭಗವಂತ ಇದರ ಒಳಗೆ ಇರುವ ಈ ವ್ಯತ್ಯಾಸವನ್ನು ತಿಳಿಯಲಾರದವನು ನಿಶ್ಚಯವಾಗಿಯೂ ವಿಶ್ವಯಂತ್ರದಲ್ಲಿ ಇನ್ನೂ ಸಿಕ್ಕಿ ಹಾಕಿಕೊಂಡಿದ್ದಾನೆಂದು ತಿಳಿಯಬೇಕು. ಈ ಬಂಧನದಿಂದ ಬಿಡುಗಡೆಯಾಗುವ ಸಮಯಕ್ಕಾಗಿ ಅವನು ಇನ್ನೂ ಕಾಯಬೇಕು. ಇಲ್ಲೇನು ಹೇಳಿದ್ದಾರೆ ಅಂತಂದರೆ 2ನೇ ಅಧ್ಯಾಯ 40ನೇ ಶ್ಲೋಕ ತಿಳ್ಕೊಂಡ್ವಿ ಅಲ್ವಾ. ಭಗವಂತ ಇದು ಒಳ್ಳೆ ಮಾರ್ಗ ಅಂತ ಹೇಳಿದ್ದಾನೆ. ಇದರಲ್ಲಿ ನೀವೇನು ಹೆದರ್ಕೊಳ್ಬೇಕಾಗಿಲ್ಲ, ಯಾಕಂದರೆ ಇದರಿಂದ ನಿನಗೆ ಕೆಡುಕೂ ಆಗೋದಿಲ್ಲ ಮತ್ತು ಇದರಿಂದ ನಿನಗೇನು ತೊಂದರೆನೂ ಆಗೋದಿಲ್ಲ, ಇನ್ನು ಮುಂದುವರಿಯೋದಕ್ಕೆ ನಿನಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾನೆ. ಈಗ ಉಪನಿಷತ್ತುಗಳು ಬೇಕಾದಷ್ಟಿದೆ, ನಮಗೆ ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗಲಿ ವೇದಗಳು ಅಂತಂದ್ಬಿಟ್ಟು ಉಪನಿಷತ್ತುಗಳು ಇರೋದು. ಅದರಲ್ಲಿ ಶ್ವೇತಾಶ್ವತರ ಉಪನಿಷತ್ ಅಂತ ಒಂದಿದೆ, ಅದರಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದರ ಪ್ರಕಾರ ಏನು ಅಂತಂದರೆ, ಒಂದೇ ಮರದಲ್ಲಿ ಕೂತ್ಕೊಂಡಿರುವಂಥ ಎರಡು ಪಕ್ಷಿಗಳು ಆತ್ಮ ಮತ್ತು ಪರಮಾತ್ಮ ಅಂತ ತಿಳ್ಕೊಳ್ಬೇಕು. ಆದರೆ ಊಹಾತ್ಮಕ ಚಿಂತಕರು ಇರ್ತಾರಲ್ಲ, ಅವರು ಆ ರೀತಿ ತಿಳ್ಕೊಳ್ಳೋದೇ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ವ್ಯಕ್ತಿಗತ ಆತ್ಮ ಅಂದರೆ ಒಬ್ಬ ಮನುಷ್ಯ ಅಂತ ಇಟ್ಕೊಳ್ಳೋಣ. ಈ ಒಂದು ಶರೀರದಲ್ಲಿ, ಈಗ ನನ್ನ ಒಂದು ಶರೀರವನ್ನೇ ತಗೊಂಡಾಗ ಈ ಶರೀರದಲ್ಲಿ ಹೃದಯದಲ್ಲಿ ಒಂದು ಮರ ಇದೆ ಅಂತ ಇಟ್ಕೊಳ್ಳಿ. ಆ ಮರದ ಮೇಲೆ ಎರಡು ಪಕ್ಷಿಗಳು ಒಂದು ಕೊಂಬೆ ಮೇಲೆ ಕೂತಿರುತ್ತೆ. ಅದರಲ್ಲಿ ಆತ್ಮ ಒಂದು ಪಕ್ಷಿ, ಪರಮಾತ್ಮ ಅಂತ ಒಂದು ಪಕ್ಷಿ ಇದೆ. ಆದರೆ ಯಾರು ಊಹಾತ್ಮಕ ಚಿಂತನೆಯಲ್ಲಿ ಇರ್ತಾರೋ ಅವ್ರು ಈ ರೀತಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಸೊ ಈ ವ್ಯಕ್ತಿಗತ ಆತ್ಮ ಅನ್ನುವಂಥ ಹಕ್ಕಿ ಇದೆಯಲ್ಲ, ಅದೇನು ಮಾಡುತ್ತೆ, ಈಗ ನಾವೇನು ಮಾಡ್ತೀವಿ, ಈ ಮರದ ಹಣ್ಣನ್ನು ತಿಂತೀವಿ. ಅಂದರೆ ಈ ಶರೀರದ ಮೂಲಕ ನಾವೇನೆಲ್ಲ ಉಪಭೋಗಿಸ್ಬೋದೋ ಅದನ್ನೆಲ್ಲ ಭೋಗಿಸ್ತಾ ಇರ್ತೀವಿ. ಅಂದರೆ ನಾವು ಮಾಡೋ ಕೆಲಸಗಳಿಗೆ ನಮಗೆ ಪ್ರತಿಫಲಗಳು ಸಿಗ್ತಾ ಇರುತ್ತೆ, ಆ ಫಲವನ್ನೆಲ್ಲ ನಾವು ಸವಿತಾ ಇರ್ತೀವಿ ಅಲ್ವಾ. ಆದರೆ ಪರಮಾತ್ಮ ಅನ್ನುವಂಥ ಇನ್ನೊಂದು ಹಕ್ಕಿ ಇದೆಯಲ್ಲ, ಅದು ಆತ್ಮದ ಜೊತೆಗೇನೆ ಕೂತಿದೆ, ಆದರೆ ಅದು ಹಣ್ಣನ್ನು ತಿನ್ನೋದಿಲ್ಲ. ಹಣ್ಣು ತಿನ್ನುವಂಥ ಹಕ್ಕಿ ಏನೇನೆಲ್ಲ ಕೆಲಸ ಮಾಡುತ್ತೆ ಅನ್ನೋದನ್ನು ಅದು ಪರಿಶೀಲನೆ ಮಾಡ್ತಾ ಇರುತ್ತೆ. ಅಂದರೆ ಸಾಕ್ಷಿಯಾಗಿ ಕೂತ್ಕೊಂಡಿರುತ್ತೆ. ಸಾಕ್ಷಿ ರೂಪದಲ್ಲೇ ಇರುವಂಥ ಹಕ್ಕಿಯು ವ್ಯಾಮೋಹವಿಲ್ಲದೆ, ಅಂದರೆ ಯಾರು ತಿಂತಾ ಇರ್ತಾನೋ ಅವನು ಕೆಲಸ ಮಾಡ್ತಾ ಇರ್ತಾನೆ, ಅದರಿಂದ ಬರುವಂಥ ಪ್ರತಿಫಲಗಳು, ಅಂದರೆ ನಾವು ಬದ್ಧಾತ್ಮರು ಅಂತ ಹೇಳ್ತೀವಲ್ವ, ಆತ್ಮ ಅಂತ ಹೇಳ್ತೀವಲ್ವ, ಅವರು ಏನು ಮಾಡ್ತೀವಿ, ಏನೇನು ಕೆಲಸ ಬೇಕೋ ಮಾಡ್ತಾ ಇರ್ತೀವಿ, ನಮಗಿಷ್ಟ ಆಗಿದ್ದೆಲ್ಲ ಬಯಸ್ತಾ ಇರ್ತೀವಿ, ಅದಕ್ಕೋಸ್ಕರ ಕೆಲಸ ಮಾಡ್ತೀವಿ ಮತ್ತು ಅದನ್ನು ಅನುಭವಿಸ್ತಾ ಇರ್ತೀವಿ. ಆದರೆ ಇನ್ನೊಂದು ಹಕ್ಕಿ ಅಂದರೆ ಪರಮಾತ್ಮ ಅನ್ನೋದು ಏನಿದೆಯೋ ಅದು ನೋಡ್ತಾ ಇರುತ್ತೆ, ಈ ಹಕ್ಕಿ ಏನೇನೆಲ್ಲ ತಿನ್ನುತ್ತೆ, ಅದರಿಂದ ಏನೇನೆಲ್ಲ ಪಡೆಯುತ್ತೆ ಮತ್ತು ಅದನ್ನು ಪಡಿಬೇಕಾದ್ರೆ ಏನೇನೆಲ್ಲ ಅದು ಯೋಚನೆ ಮಾಡುತ್ತೆ, ಏನು ಮಾಡುತ್ತೆ, ಆ ರೀತಿ ಅದೆಲ್ಲ ಪರಿಶೀಲನೆ ಮಾಡ್ತಾ ಇರುತ್ತೆ. ಆಯಿತಾ. ಸಾಕ್ಷಿ ರೂಪದಲ್ಲಿರುವಂಥ ಹಕ್ಕಿಗೆ ವ್ಯಾಮೋಹನೂ ಇರೋದಿಲ್ಲ. ಅಂದರೆ ಈಗ ನಾವು ಯಾರಿಗಾದ್ರೂ ಏನಾದರೂ ಸಹಾಯ ಮಾಡ್ತೀವಿ ಅಂತಂದರೆ ನನಗೇನೋ ಒಂದು ವ್ಯಾಮೋಹ ಇರುತ್ತೆ, ಅವ್ರ ಮೇಲೆ ಅಟ್ಯಾಚ್ಮೆಂಟ್ ಇರುತ್ತೆ, ಇಲ್ಲ ಅವರಿಂದ ಏನೋ ಒಂದು ಅಪೇಕ್ಷೆಯನ್ನಾದರೂ ಇಟ್ಕೊಂಡಿರ್ತೀನಿ. ಆದರೆ ಇಲ್ಲಿ ಸಾಕ್ಷಿ ರೂಪದಲ್ಲಿ ಇದೆಯಲ್ಲ ಹಕ್ಕಿ, ಅದಕ್ಕೆ ವ್ಯಾಮೋಹನೇ ಇಲ್ಲ. ಆ ವ್ಯಾಮೋಹವನ್ನು ಇಟ್ಕೊಳ್ಳದೆ ಹಣ್ಣನ್ನು ತಿಂತಾ ಇರುವಂತಹ ಪಕ್ಷಿಗೆ ಅದು ಫಲಪ್ರದ ಚಟುವಟಿಕೆಗಳಿಗೆ ಸಹಾಯ ಮಾಡುತ್ತೆ. ಅಂದರೆ ಈಗ ಇದು ಏನೋ ಒಂದು ಮಾಡಿದಾಗ ಏನೋ ಒಂದು ಸಿಗುತ್ತೆ ಅಂತ ನಾವು ಅಪೇಕ್ಷೆ ಪಟ್ಟು ಕೆಲಸಗಳನ್ನು ಮಾಡ್ತೀವಲ್ವಾ, ಅಂಥದ್ದನ್ನು ಫಲಪ್ರದ ಚಟುವಟಿಕೆಗಳು ಅಂತ ಹೇಳೋದು. ಅಂದರೆ ಏನೋ ಒಂದು ಫಲಕ್ಕೆ ಆಸೆ ಪಟ್ಟು ಆ ಕೆಲಸವನ್ನು ಮಾಡೋದು, ಅಂಥ ಕೆಲಸಗಳಿಗೆ ಈ ಸಾಕ್ಷಿ ಇರುವಂತಹ ಪಕ್ಷಿ ಸಹಾಯ ಮಾಡುತ್ತೆ. ಆತ್ಮ ಪರಮಾತ್ಮನ ಒಳಗಡೆ ಅಥವಾ ಜೀವಿ ಭಗವಂತನ ಒಳಗಡೆ ಇರುವಂಥ ಈ ವ್ಯತ್ಯಾಸವನ್ನು ತಿಳಿಯೋಕ್ಕಾಗದೇ ಇರುವಂಥವನು, ಅಂದರೆ ಏನು, ಆತ್ಮ ಪರಮಾತ್ಮ ಜೀವ ಭಗವಂತ ಇವರ ವ್ಯತ್ಯಾಸ ಏನು, ಇವರಿಬ್ಬರು ಒಂದೇನಾ ಅಥವಾ ಏನು, ಅದರ ಬಗ್ಗೆ ಯಾರಿಗೆ ತಿಳುವಳಿಕೆ ಇರೋದಿಲ್ವೋ
ಅಥವಾ ಈ ವ್ಯತ್ಯಾಸವನ್ನ ಅವನಿಗೆ ಕಂಡುಹಿಡಿಯೋದಕ್ಕೆ ಬರೋದಿಲ್ವಾ ಅಂಥವ್ನು ಏನು ಅಂತಂದರೆ ದೊಡ್ಡ ಒಂದು ವಿಶ್ವ ಅನ್ನುವಂಥ ಯಂತ್ರದಲ್ಲಿ ಇನ್ನೂ ಸಿಕ್ಕಾಕೊಂಡಿದ್ದಾನೆ ಅಂತಲೇ ತಿಳ್ಕೋಬೇಕು. ಈಗ ನಮಗೆ ಕೆಲವೊಂದು ಮಟ್ಟಿಗೆ ನಾನು ಬೇರೆ, ಪರಮಾತ್ಮ ಬೇರೆ, ನಾನು ಅವನ ಸೇವಕ, ಅವನ ದಾಸ, ನಾನು ಅವನ ಸೇವೆ ಮಾಡಬೇಕು, ಆಗ ನನಗೆ ಒಳಿತಾಗುತ್ತೆ ಅಥವಾ ನನಗೆ ಉದ್ಧಾರ ಆಗುತ್ತೆ ಅನ್ನೋದು ನಮಗೆ ಗೊತ್ತಿದೆ ಅಲ್ವಾ. ಇದು ಗೊತ್ತಿಲ್ಲದೆ ಇರೋರು ಬೇಕಾದಷ್ಟು ಜನ ಇರಬಹುದು ನಮ್ಮ ಮನೆಗಳಲ್ಲೆಲ್ಲ. ಅವ್ರಿಗೆ ಯಾವುದೂ ಬೇಕಾಗಿಲ್ಲ ಇದೆಲ್ಲ. ಇದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ. ಆ ಥರದ್ದು ಒಂದು ಇದೆ ಅನ್ನೋದೇ ಅವರು ಮರ್ತು ಹೋಗ್ತಾರೆ ಆಯಿತಾ. ಅದಕ್ಕೋಸ್ಕರ ಅವ್ರೇನು ಅಂತಂದರೆ ಈ ವಿಶ್ವಯಂತ್ರದಲ್ಲಿ ಇನ್ನೂ ಸಿಕ್ಕಾಕ್ಕೊಂಡು ಒದ್ದಾಡಬೇಕಾಗತ್ತೆ. ಈ ಬಂಧನದಿಂದ ಬಿಡುಗಡೆ ಪಡೆಯುವಂಥ ಒಂದು ಸಮಯ ಯಾವಾಗ ಬರುತ್ತೋ ಅಲ್ಲಿವರೆಗೂ ಕೂಡ ಅವನು ಕಾಯಲೇಬೇಕು. ಅಂದರೆ ನೋಡಿ, ಇದು ತಕ್ಷಣಕ್ಕೆ ಸಿಗುವಂಥದ್ದಲ್ಲ. ಒಂದೇ ಜನ್ಮದಲ್ಲಿ ಆಗೋಗುತ್ತೆ ಅಂತ ಹೇಳೋಕ್ಕೂ ಆಗಲ್ಲ. ಜನ್ಮ ಜನ್ಮಾಂತರಗಳಿಂದ ಇದು ಬರ್ತಾ ಇರುವಂಥದ್ದು. ಅಂದರೆ ಏನು, ನಾನು ಕಂಪ್ಲೀಟಾಗಿ ಮರ್ತು ಹೋಗಿದ್ದೀನಿ, ಅದನ್ನು ನೆನಪಿಸ್ಕೋಬೇಕು ಅನ್ನೋದು ಮೊದಲು ಗೊತ್ತಿಲ್ಲ, ನೆನಪಿಸ್ಕೊಳ್ಳೋದು ಗೊತ್ತಿದ್ರೂ ಕೂಡ ನೆನಪಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಅಥವಾ ಅದು ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಈ ರೀತಿ ಬೇರೆ ಬೇರೆ ಒಂದು ಮನಸ್ಥಿತಿಯಲ್ಲಿ ನಾವು ಇರ್ತೀವಿ ಆಯಿತಾ. ಯಾವಾಗವರೆಗೂ ಆ ಭಗವಂತ ಯಾರು, ನಾನು ಯಾರು, ಮತ್ತು ನನಗೂ ಅವನಿಗೂ ಇರುವಂಥ ಸಂಬಂಧ ಏನು, ನಾನು ಯಾಕೆ ಇಲ್ಲಿದ್ದೀನಿ, ನಾನು ಎಲ್ಲಿರೋನು, ನಾನು ಈ ಶರೀರನ, ಆತ್ಮನ, ಪರಮಾತ್ಮನ ಏನು, ಅದರ ವಿಚಾರವಾಗಿ ಯಾರೆಲ್ಲ ತಿಳ್ಕೊಂಡಿರೋದಿಲ್ವೋ ಅವನು ಇದೇ ಲೋಕದಲ್ಲಿ, ಇದೇ ಪ್ರಪಂಚದಲ್ಲಿ ಇನ್ನೂ ಸಾಯ್ತಾ, ಇದೇ ಪ್ರಪಂಚದಲ್ಲಿ ಅವನು ಒದ್ದಾಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬಿಡುಗಡೆ ಪಡಿಬೇಕು ಅಂತ ನಮ್ಮ ಮನಸ್ಸಲ್ಲಿ ಬಂದಿದ್ದೇ ಆದರೆ ಭಗವದ್ಗೀತೆಯನ್ನು ಅಥವಾ ಯಾವುದೇ ಧರ್ಮಗ್ರಂಥಗಳನ್ನು ಓದಿದಾಗ ನಮ್ಮ ಮನಸ್ಸು, ಹೃದಯ ಎಲ್ಲ ಪರಿಶುದ್ಧವಾಗ್ತಾ ಬರುತ್ತೆ. ಆಗೇನಾಗುತ್ತೆ, ನಮಗೆ ಭಗವಂತ ತಾನಾಗೆ ಬಂದು ಒಲಿತಾನೆ. ಅವನು ನಮಗೆ ತಿಳುವಳಿಕೆ ಕೊಡೋದು ಬೇಡ ನೋಡಿ. ಅವನು ರೂಪದಿಂದ ನಮ್ಮ ಮುಂದೆ ಇಲ್ಲ ಅಂತಂದರೂ ಕೂಡ ಅಗೋಚರವಾಗಿ ಕೂಡ ನಮ್ಮ ಕೆಲಸಗಳನ್ನು ಅವನು ಮಾಡಿಕೊಡ್ತಾ ಇರ್ತಾನೆ. ನಮಗೇನು ಅನಿಸ್ಬಿಡುತ್ತೆ, ಆ್ಯಕ್ಟಿವ್ ಆಗಿ ನಮ್ಮ ಕಣ್ಮುಂದೆ ಇಲ್ಲ ಅಂತಂದರೆ ಓ ನನಗೆ ಭಗವಂತ ಇಲ್ಲ, ನನಗೆ ಗುರು ಇಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ. ಆ ರೀತಿ ಅಲ್ಲ. ಅವ್ರು ಎಲ್ಲ ಕಡೆ ಇರೋದಕ್ಕೆ ಸಾಧ್ಯನಾ? ಇಲ್ಲ. ಅದಕ್ಕೋಸ್ಕರನೇ ಮಾನಸಿಕವಾಗಿ ಅವರನ್ನು ನೆನಪಿಸ್ಕೊಂಡಾಗ ಅವರು ಖಂಡಿತವಾಗ್ಲೂ ಕೂಡ ಎಲ್ಲೇ ಇರಲಿ, ಯಾವುದೇ ಯೋನಿಯಲ್ಲಾದರೂ ಹುಟ್ಟಿರಲಿ, ನಮಗವನು ಸಹಾಯ ಮಾಡೇ ಮಾಡ್ತಾನೆ ಅನ್ನೋದು ಇದರ ಅರ್ಥ. ನೋಡಿ ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂದರೆ ನಾವು ತಿಳ್ಕೋಬೇಕು ಭಗವಂತ ಯಾವ್ಯಾವ ವಿಷಯವನ್ನು ಎಲ್ಲೆಲ್ಲಿ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ ಅಂತ. ಭಗವದ್ಗೀತೆಯನ್ನು ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ತಿಳಿದುಕೊಳ್ಳಲೇಬೇಕಾದಂತಹ ಒಂದು ಗ್ರಂಥ ಅದು. ಅದಕ್ಕೆ ನೋಡಿ ಎಲ್ಲರೂ ಕೂಡ ಹಿಂದೂಗಳ ಧರ್ಮಗ್ರಂಥ ಯಾವುದು ಅಂತಂದರೆ ಭಗವದ್ಗೀತೆ ಅಂತಲೇ ಹೇಳೋದು ಆಯಿತಾ. ಆಮೇಲೆ ಬೇರೆ ರಾಮಾಯಣ, ಮಹಾಭಾರತ, ಭಾಗವತ ಇದೆಲ್ಲ ಹೇಳ್ತಾರೆ. ಯಾಕೆ ಅಂತಂದರೆ ಸ್ವಯಂ ಭಗವಂತ ಹೇಳಿರುವಂಥ ವಾಕ್ಯಗಳಲ್ವಾ, ಅದಕ್ಕೆ ಹೇಳೋದು ಭಗವದ್ಗೀತೆಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ಅಂತಂದ್ಬಿಟ್ಟು ಆಯಿತಾ. ಆದಷ್ಟು ನಮಗೆ ಎಷ್ಟು ಸಮಯ ಸಿಗುತ್ತೋ ದಿನಕ್ಕೆ ಒಂದೇ ಒಂದು ಶ್ಲೋಕವನ್ನಾದರೂ ಭಗವದ್ಗೀತೆಯಿಂದ ನಾವು ಓದಬೇಕು, ಕಲಿಬೇಕು. ಬರೀ ಶ್ಲೋಕ ಓದೋದಲ್ಲ, ಅದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಆಡಿಯೋದಲ್ಲಿರುತ್ತೆ, ಕೇಳಿ, ಇಲ್ಲಾಂದರೆ ನೀವೇ ಪುಸ್ತಕವನ್ನು ತೊಗೊಂಡು ಯಾವುದಾದ್ರೂ ಓದಿ. ಒಟ್ಟಿನಲ್ಲೇನು, ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳೋದು ಪ್ರತಿನಿತ್ಯ ನಡಿಬೇಕು ನಮ್ಮ ಮನೆಯಲ್ಲಿ. ಬರೀ ಶ್ಲೋಕಗಳನ್ನು ಓದಿದ್ರೆ ಅದು ಸಂಸ್ಕೃತದಲ್ಲಿದೆ, ಓದ್ಕೊಂಡು ಹೋಗ್ಬಿಡ್ತೀವಿ. ಅದನ್ನು ಯಾಕೆ ಹೇಳಿರೋದು, ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳಿ ಅಂತ ಅಲ್ವಾ. ಸೊ ನಂಗೆ ಅರ್ಥನೇ ಗೊತ್ತಾಗದೆ ನನ್ನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ? ಭಗವದ್ಗೀತೆ ಪಾರಾಯಣ ಓದ್ಬಿಟ್ರೆ ಆಗೋಯ್ತು ಅದಲ್ಲ. ಅದರಲ್ಲಿರುವ ಅರ್ಥ ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನು ಪಾಲನೆ ಮಾಡಿದಾಗ ಭಗವಂತನಿಗೆ ಸಂತೋಷ ಆಗುತ್ತೆ. ನಾನು ಹೇಳಿರೋ ಮಾತನ್ನು ನಡೆಸ್ಕೊಡ್ತಾ ಇದ್ದಾನೆ ಅಂತಂದ್ಬಿಟ್ಟು. ಬರೀ ಓದ್ಬಿಟ್ರೆ ಭಗವಂತನಿಗೆ ಸಂತೋಷ ಆಗೋದಿಲ್ಲ. ಓದಬಾರ್ದು ಅಂತಲ್ಲ ನಾನು ಹೇಳ್ತಾ ಇರೋದು, ಅದನ್ನು ಓದಬೇಕು, ಶ್ಲೋಕಗಳನ್ನು ಹೇಳಬೇಕು. ಆದಷ್ಟರ ಮಟ್ಟಿಗೆ ಒಂದೇ ಒಂದು ಸೆಂಟೆನ್ಸ್ ಆದರೂ ಭಗವದ್ಗೀತೆಯಿಂದ ಪ್ರತಿದಿನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.